ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಬಿ ವರ್ಬ್ಸ್ ಪಾರ್ಟ್ 1. ಬಿ ವರ್ಬ್ಸ್ ಅಂದರೆ ಇದು ಬಿ ವರ್ಬ್ಸ್ ಅಂದರೆ ನೋಡಿ, ಆಮ್, ಈಸ್, ಆರ್, ವಾಸ್, ವರ್, ಬೀನ್, ಬೀಯಿಂಗ್. ಇವೆಲ್ಲ ಬಿ ವರ್ಬ್ಸ್. ಇದನ್ನು ಬಿ ವರ್ಬ್ಸ್ ಅಂತ ಏನಕ್ಕೆ ಕರಿತೀವಿ ಅಂತ ಹೇಳಿದ್ರೆ, ಇರುವಿಕೆ, ಒಂದು ವಸ್ತುವಿನ ವ್ಯಕ್ತಿಯ ಅಥವಾ ಒಂದು ವಿಷಯದ ಇರುವಿಕೆಯನ್ನು ತಿಳಿಸುತ್ತದೆ. ಏನು ಇರುವಿಕೆ ಅಂದರೆ, ಈಗ ನಾನು, ನನ್ನ ಹೆಸರು, ಮೈ ನೇಮ್ ಈಸ್ ಅಂತ ಬರುತ್ತಲ್ಲ, ಅದು ಈಸ್ ಅಂತ ಬಂದಿದೆ. ನನ್ನ ಹೆಸರು ಒಂದು ಇರುವಿಕೆ, ನನ್ನ ಹೆಸರಿನ ಇರುವಿಕೆ. ಐ ಆ್ಯಮ್, ನಾನು, ಅದು ನನ್ನನ್ನು ಹೇಳುತ್ತೆ. ಐ ಆ್ಯಮ್ ಅ ಟ್ರೈನರ್, ಐ ಆ್ಯಮ್ ಅ ಟೀಚರ್. ಸೊ ನನ್ನ ಇರುವಿಕೆ. ಆ್ಯಂಡ್ ಆರ್, ಸೊ ದೇ ಆರ್, ಅವರ ಇರುವಿಕೆ. ಸೊ ಬಿ ಅಂದರೆ ಇರುವುದು, ವರ್ಬ್ಸ್ ಅಂದರೆ ಏನು, ಕ್ರಿಯೆ. ಓಕೆ, ಸೊ ಅದಕ್ಕೋಸ್ಕರ ಅದನ್ನು ಬಿ ವರ್ಬ್ಸ್ ಅಂತ ಹೇಳ್ತೀವಿ. ಇಂಗ್ಲೀಷ್ನಲ್ಲಿ ಬಹಳ ಮುಖ್ಯವಾದಂತಹ ಒಂದು ಪಾಠ ಇದು. ಈ ವಿಷಯ ಇದೆಯಲ್ಲ ಬಹಳನೇ ಮುಖ್ಯ. ಯಾಕೆಂದರೆ ನೀವು ಈಸ್ ಬಳಸೋ ಕಡೆ ಆರ್ ಬಳಸಿದ್ರೆ ಅದು ಸೆಂಟೆನ್ಸ್ ಸರಿಯಾಗಲ್ಲ. ಓಕೆ, ಸೊ ಈ ಪಾಠದಲ್ಲಿ ನಾವು ನೋಡೋಣ, ಬ್ರೀಫಾಗಿ ನೋಡೋಣ ಈ ಪಾಠದಲ್ಲಿ. ಸೊ ಏನಿವು, ಯಾವುದಕ್ಕೆ ಯಾವುದನ್ನು ಬಳಸಬೇಕು ವಿತ್ ಎಕ್ಸಾಂಪಲ್ಸ್. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಿತ್ರ ಅನಿಲ್ಕುಮಾರ್. ಬನ್ನಿ ಇಂಗ್ಲೀಷ್ ಕಲಿಯೋಣ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಸಹ ಕ್ಲಿಕ್ ಮಾಡಿ. ನಾವು ಹಾಕುವ ಎಲ್ಲ ವಿಡಿಯೋಗಳು ನೋಟಿಫಿಕೇಷನ್ ಮುಖಾಂತರ ನಿಮ್ಮ ಮೊಬೈಲ್ಗೆ ದೊರಕುತ್ತದೆ. ಹಾಗೆಯೇ ವಿಡಿಯೋ ಲೈಕ್ ಆದಲ್ಲಿ ಒಂದು ಲೈಕ್ ಕ್ಲಿಕ್ ಮಾಡಿ, ಹಾಗೆಯೇ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ. ಹಾಗಾದರೆ ಸ್ನೇಹಿತರೆ, ವಿಡಿಯೋಗೆ ಹೋಗೋಣ ಬನ್ನಿ. Let's get started. ಈಗ ನೋಡಿ, am, is, are, was, were, been, being. ಇದಕ್ಕೇನಂತೀವಿ ನಾವು, ಬಿ ವರ್ಬ್ಸ್, ಅಥವಾ ಕೆಲವು ಸಲ ಟು ಬಿ ವರ್ಬ್ಸ್ ಅಂತಲೂ ಹೇಳ್ತಾರೆ. ಟು ಬಿ ವರ್ಬ್ಸ್ ಅಂತಲೂ ಹೇಳ್ತಾರೆ. ಓಕೆ, ಯಾವುದನ್ನು ಬೇಕಾದ್ರೆ ಹೇಳ್ಬೋದು ನೀವು. ಈಗ ಆಮ್, ಈಸ್, ಆರ್, ವಾಸ್, ವರ್, ಬೀನ್, ಇದನ್ನು ನಾವು ಯಾವ ಥರ ಇದನ್ನು ವಿಂಗಡಣೆ ಮಾಡೋದು ಅಂತ ಹೇಳಿದ್ರೆ, ಐ ಬಂದಾಗ ಮಾತ್ರ ಆ್ಯಮ್ ಇರುತ್ತೆ. ಐ ಬಂದಾಗ ಮಾತ್ರ ಆ್ಯಮ್ ಬರುತ್ತೆ. ಓಕೆ, ಆ್ಯಮ್ ಮತ್ತು ವಾಸ್, ಇದು ಭೂತಕಾಲದ, ವರ್ತಮಾನ ಕಾಲ. ಇದು ವರ್ತಮಾನ ಕಾಲ, ವರ್ತ ಅಂತ ಬರೆದಿರ್ತೀನಿ. ಇದು ಭೂತಕಾಲ. ವರ್ತಮಾನ ಕಾಲ, ಭೂತಕಾಲ. ಐ ವರ್ತಮಾನ ಕಾಲದಲ್ಲಿ ಆ್ಯಮ್, ಭೂತಕಾಲದಲ್ಲಿ ವಾಸ್. ಅದು ಉದಾಹರಣೆ ಹೇಳ್ತೀನಿ, ಅವಾಗ ಗೊತ್ತಾಗುತ್ತೆ ನಿಮಗೆ. ಈಗ ನೋಡಿ, ಐ ಆಯಿತು, ಯು, ನಾನು, ನೀನು, ನಾನು, ನೀನು. ಯು ಬಂದಾಗ ಈ ಆರ್ ಬರುತ್ತೆ. ಆರ್ ಇದು ವರ್ತಮಾನ ಕಾಲದಲ್ಲಿ, ಭೂತಕಾಲದಲ್ಲಿ. ಐಗೆ ಆಮ್, ವಾಸ್, ಯುಗೆ ಆರ್, ವರ್. ಓಕೆ, ಯು. ನೆಕ್ಸ್ಟ್, he, she, it. he, she, it. ಐ ಅಂದರೆ ನಾನು, ಯು ಅಂದರೆ ನೀನು ಅಥವಾ ನೀವು, he, she, it. he ಅಂದರೆ ಅವನು, she ಅಂದರೆ ಅವಳು, it ಅಂದರೆ ಅದು ಅಥವಾ ಇದು. ಸೊ ಇದಕ್ಕೆ ಏನು ಬರುತ್ತೆ, ವರ್ತಮಾನ ಕಾಲದಲ್ಲಿ ಈಸ್ ಬರುತ್ತೆ, ಭೂತಕಾಲದಲ್ಲಿ ವಾಸ್. ಇದೇ ವಾಸ್ ಇಲ್ಲಿ ಬರುತ್ತೆ. ಓಕೆ, ಹಿ, ಶಿ, ಇಟ್, ಈಸ್, ವಾಸ್. ಇದನ್ನು ನೀವು ಬೈ ಹಾರ್ಟ್ ಮಾಡಿಕೊಂಡ್ರು ನಿಮಗೆ ಅನುಕೂಲ, ಅಥವಾ ಅರ್ಥ ಮಾಡಿಕೊಂಡು ನಿಮಗೆ ನೆನಪಿಟ್ಕೊಳ್ಳೋದಾದರೆ ಅದನ್ನು ಮಾಡ್ಬೋದು. ಹಿ, ಶಿ, ಇಟ್. ಈಗ ನೋಡಿ, ವಿ, ದೇ. ಓಕೆ, we, they.
ಐ ಯು ವಿ ದೈ, ಐ ಯು ವಿ ದೈ, ಹಿ ಶಿ ಇಟ್. ಓಕೆ, ವಿ ಮತ್ತು ದೇಗೆ ವಿ ಮತ್ತು ದೇ ಆ್ಯಂಡ್ ದೀಸ್, those. We, they, these, those. ಇದಕ್ಕೆ ಎರಡು ಸೇರಿ ಇಲ್ಲೇನು ಬರುತ್ತೆ? ಆರ್ ಆ್ಯಂಡ್ ವ. ಹಿ ಶಿ ಇಟ್, ಇಲ್ಲಿ ಇದೊಂದು ಸೇರಿಸ್ಕೊಳ್ಳೋಣ. ಹಿ ಶಿ ಇಟ್ಗೆ he, she, it plus this, that. This, that. He, she, it, this, that. ಇದಕ್ಕೆ is, was. Right? ಸ್ನೇಹಿತರೆ, ಈಗ ನೋಡಿ, I am, was. ಐ ಬಂದಾಗ ವರ್ತಮಾನ ಕಾಲದಲ್ಲಿ ಆಮ್ ಬರುತ್ತೆ, ಭೂತಕಾಲದಲ್ಲಿ ವಾಸ್ ಬರುತ್ತೆ. ಭೂತಕಾಲ ಅಂದರೆ ಆಗಿ ಹೋಗಿರುವಂಥದ್ದು. ಯು ಬಂದಾಗ ಆರ್, ಯಾವುದು? ವರ್ತಮಾನ ಕಾಲದಲ್ಲಿ ಆರ್, ಭೂತಕಾಲದಲ್ಲಿ ವರ್ಡ್. ಹಿ ಶಿ ಇಟ್ ದಿಸ್ ದ್ಯಾಟ್, ಹಿ ಶಿ ಇಟ್ ದಿಸ್ ದ್ಯಾಟ್. ಅವನು, ಅವಳು, ಅದು, ಇದು, ಅದು. ಸೊ ಇಟ್ ಅಂದರೆ ಕೆಲವು ಸಲ ಅದೂ ಆಗುತ್ತೆ, ಇದೂ ಆಗುತ್ತೆ. ಸೊ ದಿಸ್ ದ್ಯಾಟ್, ಅದಕ್ಕೆ ಏನು ಬರುತ್ತೆ ಅಂದರೆ ವರ್ತಮಾನ ಕಾಲದಲ್ಲಿ ಈಸ್ ಬರುತ್ತೆ, ಭೂತಕಾಲದಲ್ಲಿ ವಾಸ್ ಬರುತ್ತೆ. ಉದಾಹರಣೆ ಹೇಳ್ತೀನಿ ನಾನು. ಈಗ ವಿ ದೈ, ಇದು ವಿ ದೈ ಇದೆಯಲ್ಲ, ಇದು ಪ್ಲೂರಲ್, ಬಹುವಚನ. ವಿ ಅಂದರೆ ನಾವು, ದೇ ಅಂದರೆ ಅವರು, ದೀಸ್ ಅಂದರೆ ಇವು, ದೋಸ್ ಅಂದರೆ ಅವು. ಸೊ ಇವು ಬಂದಾಗ ಏನಾಗುತ್ತೆ ಅಂದರೆ ಆರ್ ಯೂಸ್ ಮಾಡಬೇಕು. ಇಲ್ಲಿ ಆರ್ ಯೂಸ್ ಮಾಡಿದ್ವಲ್ಲ, ಯು ಆರ್ ವರ್ಡ್. ಅದೇ ಥರ ಇಲ್ಲಿ ಯು ಆರ್ ವರ್ಡ್. ಇಲ್ಲಿ ನಾನು ಐ ಆದಮೇಲೆ ಯು ಹಾಕಿದ್ದೀನಿ. ಈಗ ಇಲ್ಲೂ ಬೇಕಾದರೆ ಅದನ್ನೇ ಹಾಕೋಬೋದು ನಾವು. ಓಕೆ, ಇಲ್ಲಿ ಯುನ ಹಾಕೊಳ್ಳೋಣ, ವೈ ಓ ಯು. ಓಕೆ, ಇಲ್ಲಿ ಐ ಅಂತ ಬಂದಿದೆಯಲ್ಲ, ಅದ್ರ ಕೆಳಗೆ ಯು ಅಂತ ಇರಲಿ ಅಂತ ನಾನು ಇಲ್ಲಿ ಫಸ್ಟಿಗೆ ಹಾಕ್ತೀನಿ ನಮಗೆ. ಸೊ ಇದು ಸೇಮ್. ಯು, ಯು ಪ್ಲೂರಲ್ ಇರುತ್ತೆ, ಯು ಪ್ಲೂರಲ್ ಇರುತ್ತೆ, ಯು ಸಿಂಗ್ಯುಲರ್ ಇರುತ್ತೆ. ಯು ಬಹುವಚನನೂ ಹೌದು, ಏಕವಚನನೂ ಹೌದು ಇಂಗ್ಲೀಷಲ್ಲಿ. ರೈಟ್? ಸೊ ಯು ಸಿಂಗ್ಯುಲರ್, ಏಕವಚನ ಇದ್ದಾಗ ನೀನು ಅಂತ ಹೇಳಲಿಕ್ಕೆ ಅದಕ್ಕೂ ಸಹ ಆರ್, ನೀನು ಭೂತಕಾಲದಲ್ಲಿ ಅದಕ್ಕೂ ಸಹ ವರ್ಡ್. ಅದೇ ಥರ ವಿ, ದೇ, ದೀಸ್, ದೋಸ್, ಅದಕ್ಕೂ ಆರ್ ಆ್ಯಂಡ್ ವರ್ಡ್. ಓಕೆ ಸ್ನೇಹಿತರೆ, ಇದು ಬಹಳ ಇಂಪಾರ್ಟೆಂಟ್. ಎಕ್ಸಾಂಪಲ್ ಕೊಟ್ಟಾಗ ನಿಮ್ಗೆ ಅರ್ಥ ಆಗುತ್ತೆ. ಎಕ್ಸಾಂಪಲ್, ಸಿಂಪಲಾಗಿ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ ನೋಡಿ, ಐ ಆ್ಯಮ್ ಬಳಸಿ ಐ ಆ್ಯಮ್. I am a trainer. ಏನು ಬೇಕಾದ್ರೆ ಹಾಕೋಬೋದು. ಐ ಆಮ್ ಅ ಟ್ರೈನರ್, ಐ ಆಮ್ ಅ ಟೀಚರ್. ಓಕೆ, ಸೊ ಇಲ್ಲಿ ಆಮ್ ಇದೆ ಅಲ್ವಾ? ನಾನು ಒಬ್ಬ ಟ್ರೈನರ್, ಇಂಗ್ಲೀಷ್ ಟ್ರೈನರ್. ಐ ಆಮ್ ಅ ಟೀಚರ್, ನಾನೊಬ್ಬ ಟೀಚರ್. ಯಾವಾಗ? ಇದು ಭೂತಕಾಲದಲ್ಲಿಲ್ಲ, ವರ್ತಮಾನ ಕಾಲದಲ್ಲಿ. ಇಟ್ ಈಸ್ ಇನ್ ಪ್ರೆಸೆಂಟ್ ಟೆನ್ಸ್. ಐ ಆಮ್ ಅಂದರೆ ಈಗ, ಈಗ ನನ್ನ ಇರುವಿಕೆ ಬಗ್ಗೆ ಹೇಳ್ತಾ ಇದ್ದೀನಿ ನಾನು. ಸೊ ಆಮ್ ಬಳಸಿದ್ದೀನಿ ಬಿಕಾಸ್ ಐ ಇದೆ. ರೈಟ್? ಓಕೆ, ಆಮ್, ಇಲ್ಲಿ ಆಮ್ ಇದೆ. ಈಗ ವಾಸ್ ಎಲ್ಲಿ ಬರುತ್ತೆ? ವಾಸ್ ಎಲ್ಲಿ ಬರುತ್ತೆ ಅಂದರೆ ಐ ವಾಸ್ ಅ ಸ್ಟೂಡೆಂಟ್. ಐ ವಾಸ್ ಅ ಸ್ಟೂಡೆಂಟ್. ಭೂತಕಾಲದಲ್ಲಿ ಮೊದಲು ನಾನೇನಾಗಿದ್ದೆ? ಸ್ಟೂಡೆಂಟ್ ಆಗಿದ್ದೆ. ಈಗ ನಾನೇನಾಗಿದ್ದೀನಿ? ಟೀಚರ್ ಆಗಿದ್ದೀನಿ. ಆ ಥರ ಹೇಳ್ಬೇಕಂದ್ರೆ, ಅಂದರೆ ಭೂತ ಅನ್ನೋದು ನಮ್ಮ ಚಿಕ್ಕ ವಯಸ್ಸಿಂದು ಇದಲ್ಲ. ಭೂತಕಾಲ ಅಂದರೆ ಆಗ ಹೋಗಿರುವಂಥದ್ದು. ಇಲ್ಲಿ ವಾಸ್, ಇಲ್ಲಿ ಟ್ರೈನರ್, ಐ ಆಮ್ ಅ ಟ್ರೈನರ್. ಈಗ ನಾನು ಟ್ರೈನರ್ ಆಗಿದ್ದೇನೆ, ಈಗ ನಾನು ಟೀಚರ್ ಆಗಿದ್ದೇನೆ. ಸೊ ಐ ವಾಸ್ ಅ ಸ್ಟೂಡೆಂಟ್, ಐ ವಾಸ್ ಅ ಸ್ಟೂಡೆಂಟ್. ನಾನು ಸ್ಟೂಡೆಂಟ್ ಆಗಿದ್ದೆ, ಐ ವಾಸ್ ಅ ಸ್ಟೂಡೆಂಟ್. ನಾನು ಸ್ಟೂಡೆಂಟ್ ಆಗಿದ್ದೆ. ಈಗ ನಾನು ಏನಾಗಿದ್ದೀನಿ? ಐ ಆಮ್. ಓಕೆ, ನೆಕ್ಸ್ಟ್ ಇಲ್ಲಿ ಆಮ್ ವಾಸ್ ಎಲ್ಲಿ ಇದು ಮಾತ್ರ ಈ
ಎಕ್ಸಾಂಪಲ್ ಮಾತ್ರ ಬರೋದಲ್ಲ, ಎಕ್ಸಾಂಪಲ್ ನಾನು ಸಪ್ರೇಟಾಗಿ ಕೊಡ್ತೀನಿ, ಎಲ್ಲೆಲ್ಲಿ ಬರುತ್ತೆ ಆ್ಯಮನ್ನು ಎಲ್ಲೆಲ್ಲಿ ಬಳಸಬೇಕು, ಬರೀ ಆ್ಯಮ್ದೇ ಒಂದು ವಿಡಿಯೋ ಇದೆ ಮಾಡ್ತೀನಿ, ವಾಸ್ ಆರ್ ಈಸ್ ಅದರದ್ದೇ ಒಂದೊಂದು ವಿಡಿಯೋ ಮಾಡ್ತೀನಿ. ಓಕೆ, ಈಗ ಯು ಆರ್ ಅ ಸ್ಟೂಡೆಂಟ್. ಸ್ಟೂಡೆಂಟ್ ಅಂತಲ್ಲ, ಏನು ಬೇಕಾದರೂ ಆಗಿರ್ಬೋದು. ಈಗ ಯು ಆರ್, ಇಲ್ಲಿ ಆರ್ ಬಳಸಿದ್ದೀವಿ. ಯು ಆರ್ ಎ ಸ್ಟೂಡೆಂಟ್. ಐ ಆಮ್, ಐ ವಾಸ್. ಯು ಆರ್, ಯು ವರ್. ಯು ವರ್ ಅ ಚೈಲ್ಡ್. ನೀನು ಮುಂಚೆ ಮಗುವಾಗಿದ್ದೆ. ಯು ವರ್ ಅ ಚೈಲ್ಡ್. ಯು ಆರ್ ಎ ಸ್ಟೂಡೆಂಟ್. ಸ್ಟೂಡೆಂಟ್ ಆಗೋದಕ್ಕಿಂತ ಮುಂಚೆ ನೀನು ಚಿಕ್ಕ ಹುಡುಗನಾಗಿದ್ದೆ. ಸೊ ಒಂದು ಎಕ್ಸಾಂಪಲ್ ಅಷ್ಟೇ ಇದು ನಾನು ಹೇಳ್ತಾ ಇರೋದು. ಯು ವರ್ ಅ ಚೈಲ್ಡ್. ನೀನೊಂದು ಮಗುವಾಗಿದ್ದೆ. ಯು ಆರ್ ಎ ಸ್ಟೂಡೆಂಟ್. ಈಗ ನೀನು ಸ್ಟೂಡೆಂಟ್. ಸೊ ಇದು ಮಾತ್ರ ಅಲ್ಲ, ಬೇರೆ ಎಕ್ಸಾಂಪಲ್ಸ್ ಇದ್ದಾವೆ. ರೈಟ್, ಐ ಹ್ಯಾವ್ ಟು ವೈಪ್. ಓಕೆ, ಈಗ ನೋಡಿ, ಹಿ, ಶಿ, ಇಟ್, ದಿಸ್, ದ್ಯಾಟ್. ಹಿ ಈಸ್ ಅ ಡಾಕ್ಟರ್. ಹಿ ಈಸ್ ಅ ಡಾಕ್ಟರ್. ಇಲ್ಲಿ ಈಸ್ ಬಳಸಿದ್ದೀವಿ ಅಲ್ವಾ? ಹಿ ಇಸ್ ಅ ಡಾಕ್ಟರ್. ಹಿ ಈಸ್ ಅ ಡಾಕ್ಟರ್. ಅವನು ಈಗ ಡಾಕ್ಟರ್. ಅಂದರೆ ಹಿ, ಶಿ, ಇಟ್ ಏನು ಬೇಕಾದರೂ ಬಳಸ್ಬೋದು ನೀವು. ಹಿ ಈಸ್ ಅ ಡಾಕ್ಟರ್. ಹಿ ಜೊತೆಗೆ ನಾವು ಈಸ್ ಬಳಸ್ತೀವಿ. ಹಿ, ಶಿ, ಇಟ್ ಜೊತೆಗೆ ಈಸ್ ಬಳಸ್ತೀವಿ. ಹಿ ಇದು ವರ್ತಮಾನ ಕಾಲ ಆಯಿತು. ಈಸ್ ಅನ್ನೋದು ವಾಸ್. ಹಿ ವಾಸ್ ಅ ಸ್ಟೂಡೆಂಟ್. ಹಿ ವಾಸ್ ಅ ಸ್ಟೂಡೆಂಟ್. ಅವನು ಡಾಕ್ಟರ್ ಆಗೋದಕ್ಕಿಂತ ಮುಂಚೆ ಅವನು ಸ್ಟೂಡೆಂಟ್ ಆಗಿದ್ದ. MBBS ಓದ್ಬೇಕಾದ್ರೆ ಹಿ ಈಸ್ ಅ ಸ್ಟೂಡೆಂಟ್. ಹಿ ಈಸ್ ಅ ಕಾಲೇಜ್ ಸ್ಟೂಡೆಂಟ್. ರೈಟ್. ಸೊ ಹಿ ವಾಸ್ ಅ ಸ್ಟೂಡೆಂಟ್ ಅಂದರೆ ಮುಂಚೆ ಏನಾಗಿದ್ದ, ಈಗ ಏನಾಗಿದ್ದಾನೆ. ಈಸ್ ಅನ್ನೋದು ಈಗಿನ ಇದನ್ನು ಸೂಚಿಸುತ್ತೆ. ಈಗ ಏನಾಗಿದ್ದೀವಿ ಅನ್ನೋದು ಮಾತ್ರ ಅಲ್ಲ. ನಾನೊಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ಸರ್, ಸ್ಟೂಡೆಂಟ್ ಅಂತ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ, ಕಾಮನ್ ಆಗಿರಲಿ ಅಂತ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಓಕೆ, ಇಲ್ಲಿ ಹಿ ಈಸ್, ಅದೇ ಹಿ ಬದಲು ಶಿ ಹಾಕೊಬೋದು ನೀವು. ಶಿ ಈಸ್ ಅ ಡಾಕ್ಟರ್. ಶಿ ವಾಸ್ ಅ ಡಾಕ್ಟರ್. ಇಟ್ ಬಂದಾಗ ಬೇರೆ ಏನಾದರೂ ಸೆಂಟೆನ್ಸ್ ಚೇಂಜ್ ಮಾಡಬೇಕು. ಇಟ್ ಈಸ್ ಅ ಕ್ಯಾಟ್. ಓಕೆ, ಇಟ್ ಈಸ್ ಅ ಕ್ಯಾಟ್. ಅಲ್ಲಿ ನಾನು ಆಮೇಲೆ ನೆಕ್ಸ್ಟ್ ವೀಡಿಯೋಸಲ್ಲಿ ನಾನು ಹೇಳ್ತೀನಿ. ರೈಟ್, ಈಗ ನೋಡಿ, ಯು ಆಯಿತು. ವಿ, ದೇ, ದೀಸ್, ದೋಸ್. ವಿ, ದೇ ಮಾತ್ರ ತೊಗೊಳ್ಳೋಣ, ದೀಸ್, ದೋಸ್ ಆಮೇಲೆ ತೊಗೊಳ್ಳೋಣ. ವಿ, ದೇ. ವಿ ಆರ್ ಸ್ಟೂಡೆಂಟ್ಸ್. ವಿ ಆರ್ ಸ್ಟೂಡೆಂಟ್ಸ್. ನಾವು ವಿದ್ಯಾರ್ಥಿಗಳು. ಯಾವಾಗ? ಈಗ. ಓಕೆ, ಅಥವಾ ವಿ ಆರ್ ಟೀಚರ್ಸ್ ಅಂತ ಬರೆಯೋಣ, ಸ್ಟೂಡೆಂಟ್ಸ್ ಬಿಡ. ವಿ ಆರ್ ಟೀಚರ್ಸ್. ವಿ ಆರ್ ಟೀಚರ್ಸ್. ನಾವು ಟೀಚರ್ಸ್. ನಾವೆಲ್ಲರೂ ಟೀಚರ್ಸ್. ಆದರೆ ನಾವು ಟೀಚರ್ಸ್ ಆಗೋದಕ್ಕಿಂತ ಮುಂಚೆ ನಾವೇನಾಗಿದ್ವಿ? ಸ್ಟೂಡೆಂಟ್ಸ್ ಆಗಿದ್ವಿ. ವಿ ವರ್ ಟೀಚರ್ಸ್. ಸ್ಟೂಡೆಂಟ್ಸ್. ವಿ ವರ್ ಸ್ಟೂಡೆಂಟ್ಸ್. ಓಕೆ, ಇನ್ನೊಂದ್ಸಲ ಎಕ್ಸಾಂಪಲ್ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಇಲ್ಲಿ ಆರ್, ವರ್. ವಿ ಅನ್ನೋದು ಬಹುವಚನ. ಒಬ್ಬರಿಗಿಂತ ಜಾಸ್ತಿ ಇದ್ದರೆ ನಾವು. ನಾನು ಏಕವಚನ, ನಾನು ಅನ್ನೋದು ಸಿಂಗ್ಯುಲರ್. ವಿ ಅಂದರೆ ನಾವು ಒಂದು 3-4 ಜನ ಇದ್ದರೆ ನಾವು ಅಂತ ಹೇಳ್ತೀವಿ. ಸೊ ವಿ ವರ್ ಸ್ಟೂಡೆಂಟ್ಸ್. ನಾವು ವಿದ್ಯಾರ್ಥಿಗಳು ಆಗಿದ್ದೆವು. ವಿ ಆರ್ ಟೀಚರ್ಸ್. ಈಗ ನಾವು ಟೀಚರ್ಸ್ ಆಗಿದ್ದೇವೆ. ಹಿ ವಾಸ್ ಅ ಸ್ಟೂಡೆಂಟ್. ಕ್ಷಮಿಸಿ, ಹಿ ಈಸ್ ಅ ಸ್ಟೂಡೆಂಟ್. ಹಿ ಈಸ್ ಅ ಡಾಕ್ಟರ್. ಆತ ಡಾಕ್ಟರ್. ಹಿ ವಾಸ್ ಅ ಸ್ಟೂಡೆಂಟ್. ಡಾಕ್ಟರ್ ಆಗೋದಕ್ಕಿಂತ ಮುಂಚೆ ಅವನು ಸ್ಟೂಡೆಂಟ್ ಆಗಿದ್ದ. ಸೊ
ಇದು ವರ್ತಮಾನದಲ್ಲಿ ಈಸ್, ಭೂತಕಾಲದಲ್ಲಿ ವಾಸ್. ವರ್ತಮಾನದಲ್ಲಿ ಆರ್, ಭೂತಕಾಲದಲ್ಲಿ ವರ್. ವರ್ತಮಾನ ಭೂತಕಾಲ ಏನು ಅಂತ ಗೊತ್ತಿಲ್ಲದಿದ್ದರೆ ದಯವಿಟ್ಟು ಕನ್ನಡದಲ್ಲಿ ಅದನ್ನು ಫಸ್ಟ್ ತಿಳ್ಕೊಳ್ಳಿ, ಆಮೇಲೆ ನಾನು ಇಂಗ್ಲೀಷಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ಓಕೆ, ಇದು ಫಸ್ಟ್ ನಮಗೆ ಬೇಕಾಗಿರೋದು ಆ್ಯಮ್ ಈಸ್ ಟು ಬಿ ವರ್ಬ್ಸ್ ಫಸ್ಟ್ ಬೇಕು, ಅದಾದಮೇಲೆ ಟೆನ್ಸಸ್ ಬರುತ್ತೆ, ರೈಟ್. ಸೊ ವರ್ತಮಾನ ಅಂದರೆ ಈಗ ಏನಾಗಿದೆ, ಏನಾಗ್ತಾ ಇದೆ, ಏನಾಗಲಿಕ್ಕಿದೆ, ಅದನ್ನೆಲ್ಲ ವರ್ತಮಾನದಲ್ಲಿ ಬರುತ್ತೆ, ರೈಟ್. ಏನಾಗಲಿಕ್ಕಿದೆ ಭವಿಷ್ಯ, ಬಟ್ ಸ್ವಲ್ಪ ಹೊತ್ತು ನಂತರ ಆಗೋದಾದರೆ ಅದು ವರ್ತಮಾನಕ್ಕೆ ಸೇರುತ್ತೆ. ಸೊ ನೋಡಿ ಸ್ನೇಹಿತರೆ, ಐ ಬಂದಾಗ ಆ್ಯಮ್ ಕಡ್ಡಾಯ, ಅಂದರೆ ಐ ಬಂದಾಗ ಆ್ಯಮ್ ಕಡ್ಡಾಯ ಅಲ್ಲ, ಆ್ಯಮ್ ಬಂದಾಗ ಐ ಕಡ್ಡಾಯ. ಓಕೆ, ಆ್ಯಮ್ ಐಗೆ ಮಾತ್ರ ಸೀಮಿತವಾಗಿರೋದು, ಬೇರೆ ಎಲ್ಲೂ. ಈಗ ವಾಸ್ ನೋಡಿ, ಐಗೂ ಇದೆ, ಶಿ ಇಟ್ಗೂ ಇದೆ. ಓಕೆ, ಸೊ ಆ್ಯಮ್ ಐ ಸೊತ್ತು, ನಾನು ಅಂತ ಬಂದಾಗ ಮಾತ್ರ ಆ್ಯಮ್ ಬರುತ್ತೆ, ಬೇರೆಲ್ಲೂ ಆ್ಯಮ್ ಬರಲ್ಲ. ಐ ಆ್ಯಮ್ ಎ ಟ್ರೈನರ್, ಐ ವಾಸ್ ಅ ಟ್ರೈನರ್. ಯು ಆರ್ ಎ ಸ್ಟೂಡೆಂಟ್, ನೀನು ವಿದ್ಯಾರ್ಥಿ ಆಗಿದೆಯಾ ಈಗ, ನೀನು ವಿದ್ಯಾರ್ಥಿ ಆಗಿದೆಯಾ ಈಗ. ಯು ವರ್ ಅ ಚೈಲ್ಡ್, ನೀನು ಮಗುವಾಗಿದ್ದೆ, ಇದ್ದೆ. ಹಿ ಈಸ್ ಅ ಡಾಕ್ಟರ್, ಅವನು. ಸೊ ಈಗಿರೋದಕ್ಕೂ ಇದ್ದೆ ಅನ್ನೋದಕ್ಕೂ ವ್ಯತ್ಯಾಸನೇ ವ್ಯತ್ಯಾಸನೇ ಆ್ಯಮ್, ವಾಸ್, ಮತ್ತು ಇದು ಯಾವುದು ಆರ್, ವರ್ಡ್. ಓಕೆ ಓಕೆ ಸ್ನೇಹಿತರೆ, ಇದು ಗೊತ್ತಾಯ್ತಲ್ಲ. ಬೀನ್ ಮತ್ತು ಬೀಯಿಂಗ್ ನೆಕ್ಸ್ಟ್ ಲೆವೆಲಲ್ಲಿ ಹೇಳ್ಕೊಡ್ತೀನಿ. ಈಗ ನಮಗೆ ಸದ್ಯಕ್ಕೆ ಇದು ಬೇಸಿಕ್ ಲೆವೆಲಲ್ಲಿ ಇಷ್ಟು ಸಾಕು. ಆ್ಯಮ್ ಈಸ್ ಟು ಬಿ ವರ್ಬ್ಸ್ ಅಂದ್ರೇನು, ಅಥವಾ ಬಿ ವರ್ಬ್ಸ್ ಅಂದ್ರೇನು. ಆ್ಯಮ್ ಈಸ್ ಆರ್, ವಾಸ್ ವರ್ಡ್. ಓಕೆ, ಬೀನ್ ಬೀಯಿಂಗ್ ಇರಲಿ, ಇದು ಆಮೇಲೆ ನಾನು ಹೇಳ್ಕೊಡ್ತೀನಿ. ಫಸ್ಟು ಐ ಬಂದಾಗ ಆ್ಯಮ್ ಬರಬೇಕು, ಅಥವಾ ಆ್ಯಮ್ ಬಂದಾಗ ಐ ಬರಬೇಕು. ಓಕೆ, ಯು ಬಂದಾಗ ಏನು ಬರಬೇಕು, ಆರ್ ಆ್ಯಂಡ್ ವರ್ಡ್. ಹಿ, ಶಿ, ಇಟ್, ದಿಸ್, ದ್ಯಾಟ್ ಬಂದಾಗ ಪ್ರೆಸೆಂಟಲ್ಲಿ ಈಸ್ ಬರಬೇಕು, ಪಾಸ್ಟಲ್ಲಿ ವಾಸ್ ಬರಬೇಕು. ಯು, ವಿ, ದೇ, ದೀಸ್, ದೋಸ್ ಪ್ರೆಸೆಂಟಲ್ಲಿ ಆರ್ ಬರಬೇಕು, ಪಾಸ್ಟಲ್ಲಿ ವರ್ ಬರಬೇಕು. ಇದನ್ನು ಸೆಂಟೆನ್ಸ್ ನೆಕ್ಸ್ಟ್ ಲೆವೆಲಲ್ಲಿ ಸೆಂಟೆನ್ಸ್ ನೋಡ್ತೀವಲ್ಲ, ಆವಾಗ ನಿಮಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ. ಓಕೆ ಸ್ನೇಹಿತರೆ, ಇಲ್ಲಿವರೆಗೂ ನನ್ನ ವಿಡಿಯೋವನ್ನು ನೋಡಿದ ನಿಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಆ್ಯಂಡ್ ಈ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಹಾಕುವ ಎಲ್ಲ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ನಿಮ್ಮ ಮೊಬೈಲ್ಗೆ ಬರುತ್ತದೆ. ಆ್ಯಂಡ್ ಈ ವಿಡಿಯೋದಲ್ಲಿ ಏನಾದರೂ ಸಂಶಯವಿದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ನಂತರ ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸಲ್ಲೂ ಈ ವಿಡಿಯೋನ ಶೇರ್ ಮಾಡತಕ್ಕದ್ದು. ಅದು ನೀವು ನನಗೆ ಕೊಡುವ ಸಪೋರ್ಟ್, ಎನ್ಕರೇಜ್ಮೆಂಟ್. ಈಗಾಗಲೇ ನಾನು ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ಧನ್ಯವಾದಗಳನ್ನು ಹೇಳ್ತೇನೆ. ಯಾರೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದರೆ ನಿಮಗೆಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಈಗಾಗಲೇ 8,000 ಸಬ್ಸ್ಕ್ರೈಬರ್ಸ್ ದಾಟಿದ್ದೀವಿ. ಇದೆಲ್ಲ ನಿಮ್ಮ ಸಪೋರ್ಟ್ನಿಂದ ಭಾಳ ಸಂತೋಷ ಆಗ್ತಾಯಿದೆ. ನೀವೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರ, ನನಗೆ ಸಪೋರ್ಟ್ ಮಾಡ್ತಾಯಿದ್ದೀರ. ನಿಮ್ಮ ಪ್ರೋತ್ಸಾಹ ನನಗೆ ಇನ್ನೂ ವೀಡಿಯೋಸ್ ಮಾಡಬೇಕು ಅಂತ ಎನ್ಕರೇಜ್ ಮಾಡುತ್ತೆ. ಸೊ ಹೀಗೆ ನನಗೆ ಪ್ರೋತ್ಸಾಹ ಕೊಡ್ತಾರೆ, ಹೀಗೆ ನನಗೆ ಎನ್ಕರೇಜ್ ಮಾಡ್ತಾಯಿರಿ. ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಮುಂದಿನ ವಿಡಿಯೋಗೋಸ್ಕರ ಕಾಯ್ತೀರಿ. ಕೀಪ್ ವಾಚಿಂಗ್ ಮೈ ವಿಡಿಯೋಸ್ ಅಂಟಿಲ್ ಮೈ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ಸ್. ಥ್ಯಾಂಕ್ ಯು ಸೊ ಮಚ್. ಟೇಕ್ ಕೇರ್. ಗುಡ್ ಬೈ.